ಆಕ್ಷನ್ ಹಿಡ್ಕೊಂಡು ಯಾಕೆ ಬಂದಿಲ್ಲ? ಕಾಂಪ್ರಮೈಸ್ ಯಾಕೆ ಬಂದಿಲ್ಲ? ನೀವು ಮಾಡ್ಬೋದಾಗಿತ್ತಲ್ಲ. ಸೋಮವಾರ ಅವ್ರಿಗೆ ಸಮಯ ತಗೊಂಡು ಅವ್ರ ಆಫೀಸ್ಗೆ ಹೋಗಿ ಈಗ ನಾವು ಲೆಟರ್ ಕೊಟ್ಟಿವಲ್ಲ ಅದ್ರ ಮೇಲೆ ಏನೇನು ಕ್ರಮ ತಗೊಂಡಾರ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ನಾವು ಟೇಕ್ ಇನ್ ರೈಟಿಂಗ್ ನಾವು ಮುಂದೆ ಕೋರ್ಟಿಗೆ ಹೋಗಲಿಕ್ಕೆ ಯೂಸ್ ಆಗ್ತದೆ. ಸೆಕೆಂಡ್ ಇವತ್ತಿನ ಏನದಲ್ರಿ, ಇವತ್ತಿನ ನಾವು ನಮ್ಮ ಪ್ರಕಾರ ನಮ್ಮ ಹುಡುಗರು ನೋಡಿದ್ದು ಎಲ್ಲ ನೋಡಿದ್ದು ಸುಮಾರು ಮೋರ್ ದನ್ 300-400 ಅವ. ನೀವು ಎಣಿಸಿದ್ದು 135. ಓಕೆ, ಎಷ್ಟು ಅವಲ್ಲ ಈಗ ಅಷ್ಟೊಂದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೆ ಶಿಫ್ಟ್ ಮಾಡಕ್ಕೆ ಏನೋ ತೊಂದರೆ ಇದ್ರೆ ಅಂದ್ರೆ ನಿಮ್ಗೆ ಎಲ್ಲಿ ಯಾವ ಗೋಶಾಲೆ ಶಿಫ್ಟ್ ಅಂದ್ರೆ ನಮ್ಮ ಕಡೆ ಸಂಬಂಧಪಟ್ಟ ಗೋಶಾಲೆಗಳಲ್ಲ, ನಾವು ಇಲ್ಲೇ ಇರ್ತೀವಿ. ನಾವೇನು ನಿಮ್ಗೆ ನಾನ್ ಕೋಆಪರೇಟ್ ಮಾಡ್ತೀವಿ. ಅದ್ರ ಜೀವ ಉಳಿಬೇಕು ಅನ್ನೋದು ನಮ್ಮ ಕೆಲಸ. ಬೇರೆ ಏನಿಲ್ಲ, ಯಾರೋ ಇಲ್ಲಿ ವ್ಯಾಪಾರ ಮಾಡೋದು ಏನಿಲ್ಲ. ಆ ಜೀವ ಉಳಿಬೇಕು ಅನ್ನೋ ಕಾರಣಕ್ಕೆ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ರೆ FIR ಕಂಪ್ಲೇಂಟ್ ನಾವು ಕೊಟ್ಟು ಪಾಪ ಅವರು ಸೋಮೋಟು ಮಾಡ್ಕೊಂಡ್ರೆ ನೀವು ಒಂದು ಕೊಡ್ರಿ. ಅದನ್ನ ಇಮಿಡಿಯೇಟ್ಲಿ ಶಿಫ್ಟ್ ಆದ್ಮೇಲೆ ನೀವು ಇಲ್ಲಿಂದ ಹೋಗ್ರಿ, ನಾವು ಇಲ್ಲಿಂದ ಹೋಗ್ತೀವಿ. ನಮ್ದು ರಿಕ್ವೆಸ್ಟ್ ಇದೆ. ಥರ್ಡ್ ಇಂಪಾರ್ಟೆಂಟ್ ಅಂದ್ರೆ ಈಗೇನು ಇಲ್ಲಿಗಲ್ ಸ್ಲಾಟರ್ ಹೌಸಸ್ ಒಂದು ಮತ್ತು ಮಾಂಸದ ಅಂಗಡಿಗಳು ಏನವಲ್ರಿ, ಹೆಜ್ಜೆಗೆ ಒಂದೊಂದು ಇದಾವ. ಅದ್ರ ಬಗ್ಗೆ ಏನೋ ಒಂದು ಕ್ರಮ ತಗೋಬೇಕಲ್ಲ. ನಾವು ಕ್ರಮ ಹಿಂದಕ್ಕೆ ಅದನ್ನೇ ಕಂಪ್ಲೇಂಟ್ ಕೊಟ್ಟಿರ್ತಾವೆ. ಅದೇ ವಿಷಯದ ಮೇಲೆ ಲೆಟರ್ ಕೊಟ್ಟಿವಿ ನಾವು. ಅದೇನೂ ಕ್ರಮ ಆಗಿಲ್ಲ. ಅದಕ್ಕೆ ಇದು ಸೀಮ್ಸ್ ಟು ಬಿ ವೆರಿ ಸಿಂಪಲ್ ಮ್ಯಾಟರ್. ನಾಳೆ ಇದೆ ಲಾ ಅಂಡ್ ಆರ್ಡರ್ ಇಶ್ಯೂ ಕರ್ನಾಟಕ. ಅದು ನೋಡಿ, ನಾವು ಅಲ್ಲಿ ಬಂದು ನಿಂತ 100 ಮಂದಿ ಅವಶ್ಯಕತೆ ಏನೈತಿ? ಆರ್ ವಿ ಅಗೇನ್ಸ್ಟ್ ಮುಸ್ಲಿಮ್ಸ್. ಈಗ ನಾವು ಬಂದು ನಿಂತಿದ್ದು ನೀವು ಹೇಳ್ರಿ ಸರ್, ಯಾರ ಮುಸಲ್ಮಾನ ವಿರುದ್ಧ ಮಾತಾಡ್ತಾ ಇದೀವಿ ಈಗ ನಾವು. ಅವ್ರು ಯಾಕೆ ಬಂದು ನಿಲ್ಬೇಕಿಲ್ಲ ಹಂಗಿದ್ರು ಸರ್? ಆನ್ಸರ್ ಇಸ್ ಸಿಂಪಲ್. ಕಾರಣಗಳು ಸಿಂಪಲ್ ಅದಾವೆಲ್ಲ. ಅಲ್ಲಿ ನಾವು ಹೋದಾಗನು ನಮ್ಮ ಬಂದು ಯಾರ್ಯಾಕೆ ಬರಬೇಕಾಗಿತ್ತು? ನಾವು ಯಾರ್ದ ಮನೆ ಅಟ್ಯಾಕ್ ಮಾಡಿದ್ವಿ? ಯಾರ ಮನೆಗೂ ನಾವು ಹೋಗಿಲ್ಲ, ಯಾವ ಹೆಣ್ಮಕ್ಳು ಕರ್ಸಿಲ್ಲ ನಾವು ಅಲ್ಲೇ. ಅವ್ರ್ಯಾಕೆ ಬರಬೇಕಾಗಿತ್ತು ನಮ್ಮ ಹಿಂದೆ? ನಿಮಗೂ ಗೊತ್ತ ಸರ್, ಫ್ಯಾಕ್ಟ್ಸ್ ಆರ್ ನೋನ್. ಅದಕ್ಕೆ ನಿಮ್ಗೆ ನಿಮ್ ಹ್ಯಾಂಡ್ಸ್ ಆರ್ ಆಲ್ಸೋ ಟೈಡ್, ನನಗೆ ಗೊತ್ತದೆ. ಅದನ್ನ ಮುಂದುವರ್ಸೋದು ಧಾರವಾಡದ ನಮ್ಮ ಎಮ್ ಎಲ್ ಇದ್ದಾರಲ್ರಿ, ಹಿಂಗಾಗಿ ನಡೀತಿತ್ತಲ್ಲ. ಇಲ್ಲಿ ಬೇರೆ ಎಮ್ ಎಲ್ ಕಾಮಿಡಿ ಮಾಡಬೇಡ್ರಿ ಸರ್, ಸೀರಿಯಸ್ ಮಾತಾಡೋದು. ಗೃಹ ಇಲಾಖೆಗೆ ನೀವು ಕಟ್ಟು ಕೊಡ್ಬೇಕು. ನೀವು ಕೊಟ್ಟ ಆದ್ಮೇಲೆ ಅವ್ರು ಮಾಡಿಲ್ಲ ಅಂತ ಹೇಳಿದಾಗ ಅವಾಗ ನಮ್ಮ ಪ್ರಶ್ನೆ ಕೇಳಕ್ ಇರ್ತೈತಿ. ನಿಮ್ ಮಾಡಿದ ಮೇಲೆ ಸುಮ್ಮನೆ ಕುಂತ್ರ ಅಂತ ಹೇಳಿದ್ರೆ ನಾವ್ ಯಾರು ಕೊಟ್ಟು ಪ್ರಶ್ನೆ ಕೇಳೋಣ? ಈಗ ನೀವು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ದಾರೆ. ಸೋಮವಾರ ಬೆಳಗ್ಗೆ ನಿಮ್ ಕಡೆ ಬರ್ತೀವಿ. ಎರಡನೇದು ನಂಗೆ ನಮ್ಮ ಹುಡುಗರು ಬರ್ತಾರೆ ನಿಮ್ಮ ಜೊತೆಗೆ. ಎಸ್ಕಾರ್ಟ್ ಜಸ್ಟ್ ಗೋ ಥ್ರೂ. ಅವ್ರು ತೋರಿಸ್ತಾರೆ ನಿಮ್ಗೆ. ಒಂದು ನೆನಪಿಟ್ಕೊಂಡ್ಬಿಡ್ರಿ. ನೀವು ಮಾಡಕ್ಕೆ ನಿಮ್ಗೆ ಅಂದ್ರೆ ನಾ ಹೇಳ್ತಿದ್ದೀನಿ, ನಾಳೆ ನಿಮ್ಮ ಸಬಾರ್ಡಿನೇಟ್ಸ್ ನೀವು ಹೇಳ್ತೀರಿ ಕೂಡ ಲೆಟರ್ ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಎಲ್ಲಾ ಕೊಡ್ತೀವಿ. ನಿಮ್ಗೆ ಅವಾಗ ಏನ್ ಹೇಳ್ತಾರೆ ಹೇಳ್ರಿ ಸರ್, ಯಾವ ಇಲ್ರಿ ಎಲ್ಲ ಬಂದವ ಅಂತ ಹೇಳ್ತಾರೆ. ಈಗ ನೀವು ಹೇಳಿದ್ರಲ್ಲ, ಅಲ್ಲಿ ಸ್ಲಾಟರ್ ಆಗೋದ್ರ ನೀವು ಹೇಳ್ಬಿಟ್ರಿ. ಈಗ ಯಾಕಂದ್ರೆ ಯು ಸಾ ಇಟ್ ವೆರಿ ಪ್ಲೇನ್, ಸಿಂಪಲ್ ಅದ. ಹಂಗೆ ನಿಮ್ಗೆ ಐ ವಿಟ್ನೆಸ್ ನಮ್ಮ ಹುಡುಗರು ತೋರಿಸ್ತಾರೆ. ಯಾವುದೂ ಇಶ್ಯೂ ಮಾಡೋದು ಬೇಡ, ಒಂದು ಕ್ಲೀನ್ ಆಗಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡೋಣ. ಈ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಇಶ್ಯೂ. ನಮ್ಗೆ ಇಶ್ಯೂ ಮಾಡೋ ಮನಸ್ಸಿಲ್ಲ. ಅದಕ್ಕೆ ನೀವು ಒಂದ್ಸರಿ ನೋಡ್ರಿ, ಅದಕ್ಕೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ ನೋಡ್ಲಿಕ್ಕಲ್ಲ, ಶಿಫ್ಟ್ ಮಾಡ್ಲಿಕ್ಕೆ. ಗಾಡಿ ಬೇಕು ಬಿಡು, ಯಾಕೆ ಬೇಕು? ಒಂದು ತಾಸು ಕೊಡ್ತೀನಿ. ಏನು ವಿಚಾರ ಮಾಡೋದು? ಒಂದು 10-12 ಗಾಡಿ ಇದೆ. ಲಾಸ್ಟ್ ಟೈಮ್ ಧಾರವಾಡ ಶಿಫ್ಟ್ ಮಾಡಿದ್ದೀನಿ. ಒಬ್ಬ ಪೊಲೀಸ್ ಆಫೀಸರ್ ಹೊಡಿತಾರೆ. ಪ್ರಭು ಇಲ್ಲೇ ಇದ್ದಾರೆ. ಒಂದು ಬಲಿಷ್ಠ ಹೊಡಿತಾರೆ. ಅದು ನಮ್ಮ ಪೌರ ಕಾರ್ಮಿಕ ಹ್ಯಾಂಡಲ್ ಮಾಡೋದು. ಒಬ್ಬ ಹೊಡಿತೋ ಕಾಲ ಮತ್ತು ಪೊಲೀಸ್ ಅವ್ನು ಹೋಗಿ ಇಷ್ಟು ಸೀರಿಯಸ್ ಆಗಿ ಹೊಡಿತದೆ. ಅವ್ನು ಬದಿ ಕುಳಿದ್ರೆ ಈ ಟೈಮಲ್ಲಿ ನನಗೆ ಅವ್ನು ಹಿಡಿದು ಹೊರಗೆ ತಂದು ಹ್ಯಾಂಡಲ್ ಮಾಡಲಿಕ್ಕಿಲ್ಲ. ನಾನು ಕಾರ್ಪೊರೇಷನ್ ಕಮಿಷನರ್ ಆಗಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಡಾಕ್ತೀನಿ. 131 ಏನು ಹೆಣ್ಮಕ್ಳು ಏನು ಯಾವ್ಯಾವ ಈ ನಂಬರ್ ಯಾವ ಗಾಡಿ ಒಳಗೆ ಎಷ್ಟು ಎನಿಮಲ್ನ ಯಾವ ಗಾಡಿ ನಾನು ಈಗ ಈ ಟೈಮಲ್ಲಿ ಹೊರಗಡೆ ಹಿಡ್ಕೊಂಬರಾಗ ಕೆಲವರಿಗೆ ಆಗಲ್ಲ. ಸಣ್ಣವಲ್ರಿ ಅವೆಲ್ಲ ದೊಡ್ಡ ಅದಾವ್ರಿ. ಸೋಲೋ ಎತ್ತೈತ್ರಿ, ದೊಡ್ಡ ಹೋರಿನೂ ಐತಿ. ಲಾಸ್ಟ್ ನಮ್ಮ ಪೌರ ಕಾರ್ಮಿಕ 4 ಮಂದಿ ಹಿಡಿದು ಒಬ್ಬ ಫ್ರಾಕ್ಚರ್ ಆಯ್ತು. ಪೊಲೀಸ್ ಆಫೀಸರ್ ಅವ್ರು ಉಳಿದ ದೊಡ್ಡ ಆಗಲ್ಲ. ಇದೇ ಟೈಮ್ಗೆ ಸೇಮ್ ಇದೇ ಟೈಮ್ಗೆ ಆಗಿದೆ. ಅದಕ್ಕೆ ನನಗೆ ಒನ್ ಡೇ ಅವಕಾಶ ಕೊಡ್ರಿ ದಯವಿಟ್ಟು. ಇದರಲ್ಲಿ ಏನು ಎಲ್ಲಾನು ನಾವು
ಆ ಲೆಕ್ಕ ಏನು ಕೊಟ್ಟರೆ ಸಾರ್ವಜನಿಕರಿಗೆ ಕೊಡೋದು ಅಲ್ಲ ಅದು ಮುಂದೆ ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ತೀವಿ ಪ್ಲಸ್ ಮೀಟ್ ಶಾಪ್ ಮೀಟ್ ಶಾಪ್ ಅಕ್ರಮ ಕಸಾಯಿಖಾನೆಗಳು ಮತ್ತು ಮೀಟ್ ಶಾಪ್ಸ್ ಯಾವ ಜಸ್ಟ್ ಬರೀ ಗಾಡ್ಯಾಗ ಹೋಗಿ ಎಲ್ಲೂ ಕೆಳಗೆ ಇಳಿಬೇಡ. ಯಾಕೆ ಕೆಳಗೆ ಯಾಕೆ ನಿನ್ನ ಹಿಡ್ಕೊಂಡು ಯಾಕೆ ಬಂದಿಲ್ಲ ಕಾಂಪ್ರಮೈಸ್ ಅಲ್ಲ ನಾಳೆ ಯಾಕೆ ಬಂದಿಲ್ಲ ಅವ್ರ ಆಫೀಸ್ಗೆ ಹೋಗಿ ಕೇಳೋಣ ನಾಳೆ. ನೀವು ಮಾಡ್ಬೋದಾಗಿತ್ತಲ್ಲ ಸೋಮವಾರ ಅವ್ರಿಗೆ ಸಮಯ ತಗೊಂಡು ಅವ್ರ ಆಫೀಸ್ಗೆ ಹೋಗಿ ಈಗ ನಾವು ಲೆಟರ್ ಕೊಟ್ಟಿವಲ್ಲ ಅದ್ರ ಮೇಲೆ ಏನೇನು ಕ್ರಮ ತಗೊಂಡಾರ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಮತ್ತೆ ನಾವು ವಿಲ್ ಟೇಕ್ ಇನ್ ರೈಟಿಂಗ್ ನಾವು ಮುಂದೆ ಕೋರ್ಟಿಗೆ ಹೋಗಲಿಕ್ಕೆ ಯೂಸ್ ಆಗ್ತದೆ. ಸೆಕೆಂಡ್ ಇವತ್ತಿನ ಏನದಲ್ರಿ ಇವತ್ತಿನ ನಾವು ನಮ್ಮ ಪ್ರಕಾರ ನಮ್ಮ ಹುಡುಗರು ನೋಡಿದ್ದು ಎಲ್ಲ ನೋಡಿದ್ದು ಸುಮಾರು ಮೋರ್ ದನ್ 300-400 ಅವ. ನೀವು ಎಣಿಸಿದ್ದು 135 ಓಕೆ. ಎಷ್ಟು ಅವಲ್ಲ ಈಗ ಅಷ್ಟೊಂದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೆ ಶಿಫ್ಟ್ ಮಾಡಕ್ಕೆ ಏನೋ ತೊಂದರೆ ಇದ್ರೆ ಅಂದ್ರೆ ನಿಮ್ಗೆ ಎಲ್ಲಿ ಯಾವ ಗೋಶಾಲೆ ಶಿಫ್ಟ್ ಅಂದ್ರೆ ನಮ್ಮ ಕಡೆ ಸಂಬಂಧಪಟ್ಟ ಗೋಶಾಲೆಗಳಲ್ಲ ನಾವು ಇಲ್ಲೇ ಇರ್ತೀವಿ.